ಹಾಯ್, ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ಬಸ್ ಸಾಂಬಾರು ಮಾಡೋದು ಹೇಗೆ ಅಂತ. ಬಸ್ ಸಾಂಬಾರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಸ್ಟೈಲ್ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಹಸಿ ತೊಗರಿಕಾಳು ತೊಗೊಂಡಿದ್ದೀನಿ. ವಾಶ್ ಮಾಡಿಬಿಟ್ಟು ನೀರು ಹಾಕಿ ಬೇಯಿಸೋದಕ್ಕೆ ಎತ್ತಿಡ್ತಾಯಿದ್ದೀನಿ. ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನಾನೊಂದು ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊತೀನಿ, ಬೇಗ ಬೇಯ್ತವೆ. ಟೈಮ್ ಇದ್ದರೆ ಬೇಕಾದ್ರೆ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿಕಾಯಿ ಅದು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ತಗೋಬೇಕು. ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಜಾರ್ ತಗೊಂಡು ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿದು ನೋಡಿ. ಹಸಿ ತೊಗರಿಕಾಳು ಬೆಂದಿದೆ. ಸ್ವಲ್ಪ ರುಬ್ಬೋದಕ್ಕೂ ಕೂಡ ಹಾಕ್ತಾ ಇದ್ದೀನಿ ನಾನು ಇದನ್ನು. ಕಾಳು ಬೇಯಿಸ್ಕೊಂಡಿದ್ವಲ್ಲ, ಅದು ನೀರು ಕೂಡ ಸಪ್ರೇಟ್ ಮಾಡಿದ್ದೀನಿ ನೋಡಿ. ಹುಣಸೆಹಣ್ಣು ನೆನೆಸಿ ಎತ್ತಿಟ್ಟಿದ್ದೆ, ಅದು ಕೂಡ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ, ಕಾಳು ಬೇಯಿಸಿಟ್ಟಿರೋ ನೀರು ಇಷ್ಟನ್ನು ಹಾಕಿ ರುಬ್ಕೋಬೇಕು. ಜೀರಿಗೆ ಕೂಡ ಹಾಕಿದ್ದೀನಿ, ವಿಡಿಯೋದಲ್ಲಿ ಮಿಸ್ ಆಗಿದೆ. ರುಬ್ಕೊಂಡಿರೋದು ಹಾಕ್ತಾ ಇದ್ದೀನಿ ಕಾಳು ಬೇಯಿಸಿರೋ ನೀರಿಗೆ. ಫೈನಲಿ ರೆಡಿ ಆಯಿತು ಸಾಂಬಾರು. ಬಿಸಿ ಮಾಡ್ಕೊಂಡಾದ್ರೂ ಊಟ ಮಾಡ್ಬೋದು, ಹಾಗೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ಬೋದು. ನಾವು ಬಿಸಿ ಮಾಡ್ತೀನಿ. ಈ ಕಡೆ ಕಾಳಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ, ಹಸಿಮೆಣಸಿಕಾಯಿ, ಕರಿಬೇವು. ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಕಾಳಿಗೆ ಬೇಯಿಸೋದಕ್ಕೆ ಉಪ್ಪು ಹಾಕಿದ್ವಿ, ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪ ಒಂದು ಚಿಟಿಕೆ ಅಷ್ಟು ಹಾಕ್ಕೋಬೇಕು. ಇದೇ ಒಗ್ಗರಣೆ ಒಂದು ಸ್ವಲ್ಪ ತಗೊಂಡು ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಸಾಂಬಾರಿಗೆ ಹಾಕಿ ಈ ಕಡೆ ಬಿಸಿಗೆ ಇಕ್ಬಿಡ್ತೀನಿ ಸಾಂಬಾರ. ಬೇಯಿಸಿಟ್ಟಿರೋ ಅಂತ ಕಾಳು ಹಾಕ್ತಾ ಇದ್ದೀನಿ, ತೊಗರಿಕಾಳು. ಸ್ವಲ್ಪ ಖಾರದ ಪುಡಿ, ತೆಂಗಿನಕಾಯಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತೊಗರಿಕಾಳು ಸೀಸನ್ ಹೋಗೋ ಅಷ್ಟೊತ್ತಿಗೆ ಈ ಥರ ಒಮ್ಮೆ ಟ್ರೈ ಮಾಡಿ ಸಾಂಬಾರು. ಕಾಳು ಕೂಡ ಫೈನಲಿ ರೆಡಿ ಆಯಿತು. ಇಷ್ಟೇ ಸಿಂಪಲ್. ಸಾಂಬಾರು ಬಿಸಿ ಆಗಿದೆ ನೋಡಿ. ಇಷ್ಟೇ ಸಿಂಪಲ್. ಸರ್ವ್ ಮಾಡಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಒಮ್ಮೆ ಟ್ರೈ ಮಾಡಿ.